ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಉಲ್ಲೇಖ ಆಗಿದೆ. ಕೊಲೆ ಮಾಡಿ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರೆ ದರ್ಶನ್. ಮತ್ತೊಂದು ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ ನೋಡಿ. ಸೆಲ್ಫಿ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಸೆಲ್ಫಿ ಏನಾಗಿತ್ತು ಅವತ್ತು ಕೊಲೆ ಆದ್ಮೇಲೆ ಕೊಲೆ ನಡೆಯುವಂತಹ ಸಂದರ್ಭದಲ್ಲಿ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರಂತೆ. ಅಂದ್ರೆ ಆ ಕ್ರೌರ್ಯ ಹಾಗಿತ್ತು. ರಿಟ್ರೀವ್ ಆಗಿರುವಂತಹ 4 ಫೋಟೋಗಳಲ್ಲಿ ದರ್ಶನ್ ಸೆಲ್ಫಿ ಕೂಡ ಒಂದು ನೋಡಿ ರಿಟ್ರೀವ್ ಮಾಡಿದ್ದಾರೆ. ಬಹಳ ಕಷ್ಟ ಇದು. ಈ ಪ್ರದೋಷ್ ಮೊಬೈಲಲ್ಲಿ ಇತ್ತೆಲ್ಲ ಇದು ಐಫೋನು ಸಿಕ್ಕಾಪಟ್ಟೆ ಖರ್ಚಾಗಿದೆ. ಕಷ್ಟಪಟ್ಟು 4 ಫೋಟೋ ರಿಟ್ರೀವ್ ಮಾಡಿದ್ದಾರೆ. ಅದರಲ್ಲಿ ಗೊತ್ತಾಗಿದೆ ದರ್ಶನ್ ಸೆಲ್ಫಿ ಇದೆ ಅಂತ ಹೇಳಿ. ಯಾರ ಜೊತೆಗೆ? ರೇಣುಕಾಸ್ವಾಮಿ ಹೆಣ್ಣು ಜೊತೆಗ. ರೇಣುಕಾಸ್ವಾಮಿ ಕೊಂದು ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದ ಅಂತ ನೀವು ಕೇಳಬಹುದು. ಅಲ್ಲಿ ತೆಗೆಸಿಕೊಂಡಿರುವಂತ ಒಂದು ಸೆಲ್ಫಿ ಅದು ಗೊತ್ತಿಲ್ಲ. ಅದು ರೇಣುಕಾಸ್ವಾಮಿ ಹೆಣ್ಣು ಜೊತೆಗಿದೆಯೋ ಅಥವಾ ಉಳಿದಂತಹ ಆರೋಪಿಗಳ ಜೊತೆಗೆ ನಾವು ಒಂದು ಕೊಲೆ ಮಾಡಿ ಗೆದ್ವಿ ಅಂತ ಹೇಳಿ ಕೊಲೆಯಲ್ಲಿ ಸಂಭ್ರಮ ಪಡೆದಿದೆಯೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಕೊಲೆ ಆದಮೇಲೆ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರೆ ದರ್ಶನ್. ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇರೋದು 4 ಫೋಟೋ. ಈ 4 ಫೋಟೋ ಇಡೀ ಕಥೆ ಇದೆ ಅಲ್ವಾ, ರೇಣುಕಾಸ್ವಾಮಿ ಕಿಡ್ನಾಪ್ ಕೊಲೆ ಮಾಡಿದೆಲ್ಲ ಆ ಕರಾಳ ಕಥೆಯನ್ನ ಹೇಳ್ತಾ ಇದೆ. 4 ಫೋಟೋಗಳು ಸಾಕು, ಅದು ನೋಡ್ಬಿಟ್ರೆ ಸಾಕು. ನಾವ್ಯಾರು ನೋಡಿಲ್ಲ, ಆದರೆ ಏನಾಗಿರಬಹುದು ಅನ್ನೋದನ್ನ ನಾವು ಚಾರ್ಜ್ ಶೀಟಲ್ಲಿ ನೋಡ್ತಾ ಇದ್ದೀವಲ್ಲ ಕೆಲವೊಂದಿಷ್ಟು ಅಂಶಗಳನ್ನ. ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರಂತೆ. ಎಲ್ಲ ಮುಗಿದ ಮೇಲೆ, ಕೆಲಸ ಎಲ್ಲ ಆದಮೇಲೆ ಇದು ಗೊತ್ತಿಲ್ಲ. ಸ್ಟೇಟಸ್ ಹಾಕೊಳ್ಳೋಕ್ಕೋ ಅಥವಾ ಹಾಗೆ ಇರಲಿ ನಾವು ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ತೋರಿಸೋದಕ್ಕೋ ಅವೆಲ್ಲ ಇಮಿಡಿಯೇಟ್ಲಿ ಡಿಲೀಟ್ ಆಗಿದ್ವು. ಪ್ರದೋಷ್ ಮೊಬೈಲಲ್ಲಿ ಇಮಿಡಿಯೇಟ್ಲಿ ಡಿಲೀಟ್ ಆಗಿದ್ವು. ಅದಾದ ಮೇಲೆ ಪೊಲೀಸರು ಅಲ್ಲೆಲ್ಲ ಹೋಗಿ ಐಫೋನ್ ಕಂಪ್ನಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಭಾಳ ಟೆಕ್ನಿಕಲಿ ಕಷ್ಟಪಟ್ಟು ರಿಟ್ರೀವ್ ಮಾಡಿದ್ದಾರೆ. ಆ 4 ಫೋಟೋದಲ್ಲಿ ಒಂದು ಸೆಲ್ಫಿ ಇದೆ ಅಂತೆ. ಅಂದರೆ ಗ್ಯಾಂಗ್, ಇಡೀ ಗ್ಯಾಂಗು ಕೊಲೆ ಮಾಡಿದ ಮೇಲೆ ಆ ರೇಣುಕಾಸ್ವಾಮಿ ಸತ್ತು ಬಿದ್ದಿದ್ದಾನಲ್ಲಿ, ಸತ್ತು ಹೋಗಿದ್ದ ಆಲ್ರೆಡಿ, ಅವನು ಸತ್ತು ಬಿದ್ದಿದ್ದಾನೆ. ಎಲ್ಲ ಗ್ಯಾಂಗು ಒಂದು ಸೆಲ್ಫಿ, ಏನೋ ಒಂದು ದೊಡ್ಡ ಕೆಲಸ ಸಮಾರಂಭದಲ್ಲಿ ಭಾಗಿಯಾಗಿದ್ದೀವಿ ಅನ್ನೋ ಥರ ಸೆಲ್ಫಿಗೆ ಪೋಸ್ ಕೊಟ್ಟಿದ್ರು. ಅವರು ಉಳಿದವರೆಲ್ಲ ಹಿಂದೆ, ಬಾಸ್ ಹಿಂದೆ. ಈ ಥರ ಗೊತ್ತಿಲ್ಲ, ಅವರು ಫ್ರೇಮ್ ಮಾಡಿ ಹಾಕ್ಕೊಳ್ಳೋಕ್ಕೋ ಕಟೌಟ್ ಮಾಡಿ ಹಾಕ್ಲಿಕ್ಕೋ ಗೊತ್ತಿಲ್ಲ ನಮಗೆ. ಆದರೆ ಇಲ್ಲಿ ಗೊತ್ತಾಗ್ತಿರೋದು 4 ಫೋಟೋಗಳಲ್ಲಿ ಒಂದು ದರ್ಶನ್ ಸೆಲ್ಫಿ ಇದೆ ಅನ್ನೋದು. ರೇಣುಕಾಸ್ವಾಮಿ ಕೊಲೆ ಮಾಡಿದ ಮೇಲಿದು. ಅದು ಯಾರಿಗೆ ತೋರಿಸ್ಬೇಕು ಅನ್ನೋದು ಇಟ್ಕೊಂಡಿದ್ರೋ ಗೊತ್ತಿಲ್ಲ, ಅಥವಾ ಪದೇ ಪದೇ ನೆನಪಾದಾಗ ನೋಡಬೇಕು ನಾವು ಕೊಲೆ ಮಾಡಿದ್ದೀವಿ, ಅಥವಾ ಪವಿತ್ರ ಗೌಡ ಅವ್ರು ಮೆಚ್ಚಿಸ್ಲಿಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂಥೇಳಿ ಆ ಫೋಟೋವನ್ನು ಹಾಗೆ ಇಟ್ಕೊಂಡಿದ್ರೋ ಗೊತ್ತಿಲ್ಲ. ನೋಡಿ, ಸಾವಿನಲ್ಲೂ ಕ್ರೌರ್ಯತೆಯನ್ನು ಮೆರೆದಿದ್ದೆ ಈ ಗ್ಯಾಂಗ್. ರಾಕ್ಷಸತನವನ್ನ ಇದು ಪ್ರದರ್ಶನ ಮಾಡುತ್ತಾ ಇದೆ. ಸೆಲ್ಫಿ ಕೊಲೆ ಮಾಡಿದ್ಮೇಲೆ ಸೆಲ್ಫಿ ಅಂತೆ. ನೋಡಿ ಇಂತಿಂಥ ವ್ಯಕ್ತಿತ್ವಗಳಿದಾವೆ ಅಂಥೇಳಿ ಇದ್ರ ಮೇಲೆ ಡಿಸೈಡ್ ಮಾಡಬೇಕು ಅಷ್ಟೇ. ಇನ್ನೂ ಕೂಡ ತಲೆ ಮೇಲೆ ಹೊತ್ತು ಮೆರೆಯುವಂಥವ್ರು ಇದ್ದಾರೆ. ಅವನು